ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಬೆಳಿಗ್ಗೆ ಸಖತ್ತು ಮಳೆ ಆಗ್ತಿತ್ತು. ಸೊ ಹಾಗೆ ಒಂದು ಸಣ್ಣ ಕ್ಲಿಪ್ ತೊಗೊಂಡೆ. ಎಷ್ಟು ಚೆನ್ನಾಗಿ ಕಾಣ್ತಿತ್ತು ವಾತಾವರಣ ಅಂತ ಹೇಳಿದ್ರೆ. ಈ ಟೈಮಲ್ಲಿ ಚೆನ್ನಾಗಿರುತ್ತೆ ಆಚೆ ಕಡೆ ಹೋಗೋದೆಲ್ಲ. ಬಟ್ ಆಚೆ ಕಡೆ ಕೆಲಸ ಮಾಡೋರಿಗೆ ಸಖತ್ ಹಿಂಸೆ ಅಂತ ಅನಿಸುತ್ತೆ. ನಾವು ಬೆಳಿಗ್ಗೆ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ, ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಂಡ್ರೆ ನಮಗೆ ಒಳ್ಳೆಯದು ಅಂತ ಹೇಳ್ಬಿಟ್ಟು, ಇನ್ನು ಯೂಶ್ವಲಿ ನಾವು ಬೆಳಗ್ಗೆನೇ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಬಿಡ್ತೀವಿ. ವಾರದ ದಿನ ಇದ್ದರೆ ಸಂಜೆ ಗಂಟ ನಾವು ಬೆಳಗ್ಗೆ ತಿಂಡಿಗೆ ನಾವು ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ, ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡಿದ್ವಿ. ನಾನು ಸ್ನಾನ ಎಲ್ಲ ಮುಗಿಸಿ ಬಂದಾದಮೇಲೆ ದೇವರಿಗೆ ಸ್ವಲ್ಪ ಹೂವೆಲ್ಲ ಬಿಡಿಸಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಗಿಡದಿಂದನೇ ಬಿಡಿಸಿಟ್ಕೊಳ್ತಾ ಇದ್ದೆ. ನಾವು ಸಾಮಾನ್ಯವಾಗಿ ಮನೆ ಹತ್ರನೇ ಹೂ ಗಿಡಗಳು, ತರಕಾರಿ ಗಿಡಗಳನ್ನೆಲ್ಲ ಹಾಕ್ಕೊಳ್ತೀವಿ. ಎಲ್ರಿಗೂ ಅದು ಗೊತ್ತಿರುತ್ತೆ. ಹಳ್ಳಿ ಕಡೆ ಅಂದರೆ ಎಲ್ಲರೂ ಸಾಮಾನ್ಯವಾಗಿ ತರಕಾರಿ ಗಿಡಗಳನ್ನೆಲ್ಲ ಮನೆ ಹತ್ರನೇ ಹಾಕ್ಕೊಳ್ತಾರೆ. ಅಂದರೆ ಎಲ್ಲ ತರಕಾರಿನೂ ಅಲ್ಲ, ಹೀಗೆ ಸಣ್ಣ ಪುಟ್ಟ ಮೆಣಸಿನ್ಕಾಯಿ, ಕರಿಬೇವು, ಬದನೆಕಾಯಿ ಈ ರೀತಿ ಆದಂಥದ್ದೆಲ್ಲ ಹಾಕ್ಕೊಂಡಿರ್ತಾರೆ. ನಾವು ಸಹ ಹಾಗೆ ಹಾಕ್ಕೊಂಡಿದ್ವಿ. ಇನ್ನು ನಾನು ದೇವ್ರ ಪೂಜೆ ಎಲ್ಲ ಮುಗಿಸಿ ಮತ್ತು ನಮ್ಮಮ್ಮ ಊರಿಂದ ಬರ್ತೀನಿ ಅಂತ ಹೇಳಿದರು. ಅವ್ರಿಗೆ ಬದನೆಕಾಯಿ ಅಂದರೆ ತುಂಬ ಇಷ್ಟ. ನಾನು ಹೇಳಿದ್ನಲ್ಲ, ಬದನೆಕಾಯಿ ಗಿಡಗಳನ್ನೆಲ್ಲ ನಾವು ಮನೆ ಹತ್ರನೇ ಹಾಕ್ಕೊಂಡಿದ್ದೀವಿ. ನೋಡಿ ಎಷ್ಟೊಂದು ಬದನೆಕಾಯಿ ಬಿಟ್ಟಿತ್ತು. ಸೊ ಅದನ್ನೆಲ್ಲ ಬಿಡಿಸಿಟ್ಕೊಳ್ತಾ ಇದ್ವಿ. ಇನ್ನು 3/4 kg ಬದನೆಕಾಯಿ ಕೂಡ ಸಿಕ್ತು. ಅದನ್ನೆಲ್ಲ ನಮ್ಮ ಅಮ್ಮನಿಗೆ ಅಂತ ಎತ್ತಿಟ್ವಿ. ಇನ್ನು ಇಲ್ಲೊಬ್ಳು ಪುಟಾಣಿ ಇದ್ದಾಳೆ ನೋಡಿ. ಅವಳಂತೂ ನಾವೇನೇ ಕೆಲಸ ಮಾಡಿದ್ರು ಸರಿ ಅವಳು ಮಾಡಬೇಕು ಅಂತ ಆಟ ಮಾಡ್ತಾಳೆ ನೋಡಿ. ಬದನೆಕಾಯಿ ಬಿಡಿಸ್ತಿದ್ವಿ, ಅವಳು ಬಿಡಿಸ್ತೀನಿ ಅಂತ ನಿಂತಿದ್ದಾಳೆ. ಇನ್ನು ನಮ್ಮ ಅಮ್ಮನಿಗಂತೂ ಈ ಹೊಲದಲ್ಲಿ ಬಿಟ್ಟಿರೋ ಸೊಪ್ಪುಗಳು, ಈ ತರಕಾರಿಗಳೆಲ್ಲ ಸಖತ್ ಇಷ್ಟ. ಅದಕ್ಕೋಸ್ಕರ ನಾವೆಲ್ಲ ಬಿಡಿಸಿಡ್ತಾ ಇದ್ವಿ. ಅಷ್ಟರಲ್ಲಿ ನಮ್ಮ ಅಮ್ಮನೂ ಬಂದರು. ಆಗಲೇ ಮೊಮ್ಮಕ್ಕಳನ್ನೆಲ್ಲ ಎತ್ಕೊಂಡು ಮುದ್ದಾಡ್ತಿದ್ದಾರೆ ಅವರು ಬಂದಿರೋ ಖುಷಿಗೆ. ಮೊಮ್ಮಕ್ಕಳು ಅಂದರೆ ಯಾವ ಅಜ್ಜಿ ಯಾವ ತಾತನಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಇವರಂತೂ ತಿಂಗಳಿಗೆ 1-2 ಸತಿನಾದರೂ ಬಂದು ಮೊಮ್ಮಕ್ಕಳನ್ನ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನು ಅಮ್ಮ ಬಂದ್ರಲ್ಲ ಅಂತ ಹೇಳ್ಬಿಟ್ಟು ಟೀಗೆ ಇಟ್ಟಿದ್ವಿ. ಬಿಸಿ ಬಿಸಿ ಟೀ ಕೊಟ್ಟರೆ ಚಳಿಗೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಕೋಇನ್ಸಿಡೆಂಟು ಏನೋ ಗೊತ್ತಿಲ್ಲ ನೋಡಿ, ನಮ್ಮ ಅತ್ತೆಯವರು ಸಹ ಅದೇ ಟೈಮ್ಗೆ ಹೊಲದಿಂದ ಸೊಪ್ಪೆರೆ ಬಿಡಿಸ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಗೊತ್ತಿರಲಿಲ್ಲ ನಮ್ಮಮ್ಮ ಬರೋದು, ಬಟ್ ಆದರೂ ಬಿಡಿಸ್ಕೊಂಡು ಬಂದಿದ್ದಾರೆ. ನಮ್ಮಮ್ಮ ಅಂತೂ ಸಖತ್ ಖುಷಿಯಾಗ್ಬಿಟ್ರು. ಹಾಗೆ ಮಾತಾಡ್ಕೊಂಡು ಅವರು ಸೊಪ್ಪು ಬಿಡಿಸ್ತಾ ಕೂತಿದ್ದಾರೆ. ಅದಕ್ಕೆ ಉಪ್ಸಾರಿಗೆ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಉಪ್ಸಾರು ಖಾರಕ್ಕೆ ಹಾಕ್ಕೊಳ್ತಾ ಇದ್ದೀವಿ. ಇದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ಉಪ್ಸಾರು ಖಾರ ಹೇಗೆ ಮಾಡ್ಕೊಳ್ಳೋದು ಅಂತ. ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸು, ಉಪ್ಪು, ಕೊತ್ತಂಬರಿ ಮತ್ತು ಒಣಮೆಣ್ಸಿನ್ಕಾಯಿ, ಒಂದು 15-20 ಒಣಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೊಂಡು ಎಣ್ಣೆಲಿ ಹಾಕ್ಕೊಳ್ತಾ ಇರೋದು. ಇದೆಲ್ಲ ಸಾಮಾನ್ಯವಾಗಿ ಮಾಡ್ತಾರೆ, ಬಟ್ ನಾವು ಈ ರೀತಿ ಮಾಡ್ತಿದ್ದೀವಿ ಅಷ್ಟೇ. ಅಮ್ಮನೂ ಅಷ್ಟೇ, ಈ ಮಟನ್ ಚಿಕನ್ಗಿಂತ ಉಪ್ಸಾರು ಮತ್ತು ಮುದ್ದೆ ಮಾಡಿಕೊಟ್ರೆ ತುಂಬ ಖುಷಿಯಿಂದ ತಿಂತಾರೆ. ಉಪ್ಸಾರು ಖಾರನೂ ರೆಡಿ ಆಯಿತು. ಮತ್ತು ಒಂದು ಪಾತ್ರೆಗೆ ನೀರನ್ನ ಕುದಿಯೋಕೆ ಇಟ್ಟಿದ್ದೀವಿ. ಹೆಸರು ಕಾಳನ್ನ ಇದ್ರ ಜೊತೆಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಹೆಸರು ಕಾಳನ್ನ ಹುರಿದಿಟ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ತೊಳ್ಕೊಬೇಕು. ಹುರಿದಾದ್ಮೇಲೆ ತೊಳ್ಕೊಬೇಕು. ಫಸ್ಟೇ ತೊಳ್ಕೊಂಡ್ರೆ ಅದನ್ನ ಹುರಿಯೋಕ್ಕಾಗಲ್ಲ. ಹುರಿದಾದ್ಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ತೊಳ್ಕೊಂಡು ಕುದೀತಿರೋ ನೀರಿಗೆ ಈ ಹೆಸರು ಕಾಳನ್ನ ಹಾಕ್ಕೋಬೇಕಾಗುತ್ತೆ. ಹೆಸರು ಕಾಳು ಕುದೀತಾ ಇರಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಯಾಕೆಂದರೆ ಹೆಸರು ಕಾಳು ಸ್ವಲ್ಪ ಉಪ್ಪು ಹಿಡಿಯೋಕ್ಕೋಸ್ಕರ ಅಷ್ಟೇ. ಇನ್ನು ಹೆಸರು ಕಾಳು 3/4 ಭಾಗದಷ್ಟು ಬೆಂದಿದೆ ಅಂತ ಗೊತ್ತಾದಾಗ ಬಿಡಿಸಿಟ್ಕೊಂಡಿದ್ದೀವಲ್ಲ ಆ ಸೊಪ್ಪು ಹಾಕ್ಕೊಂಡು ಒಂದು 5 ನಿಮಿಷ ಕುದಿಸ್ಕೊಳ್ಳೋದಷ್ಟೇ. ಸೊಪ್ಪು ಬೆಂದೋಗ್ಬಿಡುತ್ತೆ ಬೇಗ. ಇದು ಹೊಲಸು ಸೊಪ್ಪಾಗಿರೋದ್ರಿಂದ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ. ಇನ್ನು ಸಂಜೆ ಹೊತ್ತು ನಾವೇನಾದ್ರು ಸ್ನ್ಯಾಕ್ಸ್ ಮಾಡ್ಕೋತಾನೆ ಇರ್ತೀವಿ. ಅದೇ ರೀತಿ ಬೋಂಡಾನು ರೆಡಿ ಮಾಡ್ಕೊಂಡು ಬೋಂಡ ಹಾಕೋತಾ ಇದ್ದೀವಿ. ಟೀಗೆ ಕಾಂಬಿನೇಷನಾಗಿ ಚೆನ್ನಾಗಿರುತ್ತೆ ಬೋಂಡ ಅಂದ್ಬಿಟ್ಟು. ಇನ್ನು ನಾವು ಅಂದ್ಕೊಂಡ್ವಿ ಬೆಳಗ್ಗೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿದ್ರೆ ಸಂಜೆ ಹೊತ್ತು ದೇವಸ್ಥಾನಕ್ಕೆ ಹೋಗೋಕ್ಕೆ ಸ್ವಲ್ಪ ಫ್ರೀಯಾಗಿರುತ್ತೆ ಅಂದ್ಬಿಟ್ಟು ಅಂದ್ಕೊಂಡ್ವಿ. ಬಟ್ ಆದರೆ ದೇವಸ್ಥಾನ ತೆಗಿಯೋದೇ ಇಲ್ಲ ಅಂತ ಹೇಳಿದ್ರು, ಯಾಕೋ ಗೊತ್ತಿಲ್ಲ. ಸೊ ಮನೆಯಲ್ಲೇ ಎಲ್ಲ ಪೂಜೆ ಎಲ್ಲ ಮುಗಿಸಿದ್ವಲ್ಲ ಅಂದ್ಬಿಟ್ಟು ಸುಮ್ಮನಾದ್ವಿ. ಇದು ನನ್ನ ಫ್ರೈಡೇ ಮಿನಿ ವ್ಲಾಗ್ ಆಗಿರುತ್ತೆ. ಇನ್ನು ನಾನು ಹೆಚ್ಚಿನ ವೀಡಿಯೋಗಳನ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದರೆ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕಾಗುತ್ತೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಬಾಯ್.